ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 55ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. 3 ದಿನಗಳ ನಂತರ ಕಂಪನಿಯಲ್ಲಿ ಸಡಗರದ ವಾತಾವರಣ. ನ್ಯೂ ಎಥಿಕಲ್ ವೆಂಟೂರಿ ಅನ್ನುವ ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಲು ಎಲ್ಲರೂ ಸಿದ್ಧರಾಗಿದ್ದರು. ದೊಡ್ಡ ಹಾಲ್ ಅಲಂಕಾರಗೊಂಡಿತ್ತು. ಪತ್ರಕರ್ತರು, ಹೂಡಿಕೆದಾರರು, ಎಲ್ಲ ಸ್ಟಾಫ್ ಸದಸ್ಯರು ಹಾಜರಿದ್ದರು. ಮೈಥಿಲಿ ಸ್ಟೇಜ್ ಮೇಲೆ ನಿಂತು ಪ್ರಾಜೆಕ್ಟ್ ಲಾಂಚ್ ಮಾಡಿದಳು. ಮೈಥಿಲಿ ಮೈಕ್ ಹಿಡಿದು, ನಮ್ಮ ಕಂಪನಿ ಕೇವಲ ಬಿಸ್ನೆಸ್ ಅಲ್ಲ, ಇದು ಜನರ ವಿಶ್ವಾಸ. ಈ ಹೊಸ ಪ್ರಾಜೆಕ್ಟ್ನೊಂದಿಗೆ ನಾವು ಆ ವಿಶ್ವಾಸವನ್ನು ಇನ್ನೂ ಗಟ್ಟಿಗೊಳಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಲಿವಿಂಗ್ ಎಥಿಕ್ಸ್ ಸೆಲ್ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿಗಾವಹಿಸುತ್ತದೆ. ಹೂಡಿಕೆದಾರರಿಗೆ ನಿಜವಾದ ಟ್ರಾನ್ಸ್ಪರೆನ್ಸಿ ಕೊಡೋದು ನಮ್ಮ ಗುರಿ. ಅವಳ ಮಾತುಗಳಿಗೆ ಚಪ್ಪಾಳೆ. ರಾಘವ್ ಹತ್ತಿರದಲ್ಲೇ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ಹೆಮ್ಮೆಯ ಕಿಚ್ಚು ಹೊಳೆಯುತ್ತಿತ್ತು. ಪ್ರೋಗ್ರಾಂ ಮುಗಿದ ಬಳಿಕ ಪತ್ರಕರ್ತರು ಪ್ರಶ್ನೆ ಮಾಡಿದರು. ಮೈಥಿಲಿ ಮೇಡಮ್, ಈ ಪ್ರಾಜೆಕ್ಟ್ ಲೀಡರ್ಶಿಪ್ ಟೀಮ್ ಯಾರು? ಮೈಥಿಲಿ ನಗುತ್ತಾ, ಈ ಪ್ರಾಜೆಕ್ಟ್ಗೆ ನನ್ನ ಜೊತೆಗೆ ನಿಂತು ಹೋರಾಡಿದ ನನ್ನ ಸಪೋರ್ಟರ್ ಮಿಸ್ಟರ್ ರಾಘವ್. ಎಲ್ಲರ ದೃಷ್ಟಿ ರಾಘವ್ ಕಡೆ ತಿರುಗಿತು. ಅವನು ಸ್ವಲ್ಪ ಅಚ್ಚರಿ, ಸ್ವಲ್ಪ ಲಜ್ಜೆಯಿಂದ ಎದ್ದು ನಿಂತ. ರಾಘವ್ ನಗುತ್ತಾ, ಮೈಥಿಲಿ ಹೇಳಿದ ಮಾತು ನಿಜ, ಆದರೆ ಕ್ರೆಡಿಟ್ ನನಗೆ ಅಲ್ಲ, ಸಂಪೂರ್ಣ ತಂಡಕ್ಕಿದೆ. ನಾನು ಕೇವಲ ಅವಳ ಜೊತೆ ನಿಂತ ಶ್ಯಾಡೋ ಮಾತ್ರ. ಆ ಕ್ರೌಡ್ನಲ್ಲಿ ಯಾರೋ ಚಪ್ಪಾಳೆ ತಟ್ಟಿದ. ಎಲ್ಲರೂ ಕ್ಲ್ಯಾಪ್ ಮಾಡಿದರು. ಮೈಥಿಲಿ, ನನ್ನ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಎರಡರಲ್ಲೂ ಒಂದೇ ಮಾತು. ನಾವಿಬ್ಬರೂ ಒಟ್ಟಿಗೆ ಇದ್ದರೆ ಯಾವ ನೆರಳು ನಮಗೆ ತಾಗೋದಿಲ್ಲ. ಒಮ್ಮೆಲೆ ಕ್ರೌಡ್ ಉತ್ಸಾಹದಿಂದ ಚಪ್ಪಾಳೆ ತಟ್ಟಿತು. ಪತ್ರಕರ್ತರು ಫ್ಲ್ಯಾಶ್ ಹೊಡೆಯುತ್ತಿದ್ದರು. ರಾಘವ್ ಸ್ವಲ್ಪ ಗಾಬರಿಯಿಂದ ಮೈಥಿಲಿಯತ್ತ ನೋಡಿದ. ಅವಳ ಮುಖದಲ್ಲಿ ದಿಟ್ಟ ನಗೆ. ರಾಘವ್ ಬಂದು ಮೈಕ್ ಹಿಡಿದು, ಸರಿ, ಆಫೀಸಲ್ ಆಗಿ ಹೇಳ್ತಿದ್ದೀನಿ, ನಾನು ಮೈಥಿಲಿಯ ಜೊತೆಗೆ ನಿಲ್ತೀನಿ. ಸಿಇಒಗೆ ಒಂದು ಪರ್ಸನಲ್ ಪಾರ್ಟ್ನರ್ ಬೇಕು. ಎಲ್ಲರೂ ನಗುತ್ತಾ ಚಪ್ಪಾಳೆ ತಟ್ಟಿದರು. ಅರುಂಧತಿಯವರು ಹಿಂದೆ ಕುಳಿತೆ ನಗುತ್ತಾ ತಲೆ ಹಾಯಿಸಿದರು. ಅವರು ಮನಸ್ಸಿನಲ್ಲೇ, ಇವರಿಬ್ಬರ ಬಂಧವೇ ಈ ಕಂಪನಿಗೆ ದೊಡ್ಡ ಶಕ್ತಿ. ಸ್ಟೇಜ್ ಮೇಲೆ ಮೈಥಿಲಿ ಮತ್ತು ರಾಘವ್ ಇಬ್ಬರು ಒಟ್ಟಿಗೆ ನಿಂತರು. ಮಳೆಯ ನಂತರ ಹೊಳೆಯುವ ಸೂರ್ಯರಶ್ಮಿಯಂಥ ನೋಟ. ಎಲ್ಲ ಮುಗಿಸಿ ಮನೆಗೆ ಹೋಗ್ತಾರೆ. ಅರುಂಧತಿ ಅವರು ಹೇಳ್ತಾರೆ, ಮೈಥಿಲಿ, ನಾಳೆ ಪ್ರಿಯಾ ಮೆಹಂದಿ ಇದೆ, ಹೋಗೋಣ. ಬೇಗನೆ ಬರೋಕೆ ಹೇಳಿದ್ರು, ನಾವು ಹೋಗಿಲ್ಲ. ಬೀಗರು ತುಂಬ ಸಲ ಕಾಲ್ ಮಾಡಿದ್ರು, ನಿಂಗೂ ಮಾಡಿದ್ರಂತೆ, ನೀನು ರಿಸೀವ್ ಮಾಡಿಲ್ಲ ಹೇಳಿದ್ರು. ಹ್ಞೂ ಅತ್ತೆ, ತುಂಬ ಟೆನ್ಷನ್ ಇತ್ತು, ಯಾವ ಕಾಲ್ ಪಿಕ್ ಮಾಡಿಲ್ಲ. ಹೋಗಲಿ ಬಿಡು, ಏನೋ ಹೇಳಿದ್ದೀನಿ, ನಾಳೆ ಬೇಗ ಹೋಗೋಣ. ಹ್ಞೂ ಅತ್ತೆ, ಬ್ಯಾಗ್ ಪ್ಯಾಕ್ ಮಾಡ್ತೀನಿ, ಬೇಗ ಹೋಗೋಣ. ನವೀನ್ಗೆ ಹೇಳಿಬಿಡಿ 2 ದಿನ ಆಫೀಸ್ಗೆ ನಾವು ಬರಲ್ಲ ಅಂತ. ಹ್ಞೂ ಹೇಳ್ತೀನಿ ಹೇಳಿ. ರಾಘವ್ ನವೀನ್ಗೆ ಕಾಲ್ ಮಾಡ್ತಾನೆ. ಶಂಕರಪ್ಪನ ಮನೆಯಲ್ಲಿ ಸಡಗರ. ಪ್ರಿಯಾ ಮದುವೆ ಸಿದ್ಧತೆಗಳು ಜೋರಾಗಿದ್ದವು. ಹಳ್ಳಿ ಮನೆಗೆ ದೀಪ, ಹೂಗಳಿಂದ ಗ್ರ್ಯಾಂಡ್ ಲುಕ್. ಒಳಗೆ ರಿಲೇಟಿವ್ಸ್, ಹಳ್ಳಿಯ ಜನ ಎಲ್ಲರೂ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಶಂಕರಪ್ಪ ಅತಿಥಿಗಳಿಗೆ ಸುಧಾರಿಸ್ತಾ ಮಾತಾಡ್ತಾ ಇರ್ತಾನೆ. ಪ್ರಿಯಾ ಒಳಗೆ ನೆಂಟರ ಜೊತೆ ಮಾತಾಡ್ತಾ ಇರ್ತಾಳೆ. ಪ್ರಿಯಾ ಅಮ್ಮನ ಕರೆದು, ನನಗೆ ಯಾಕೋ ಭಯವಾಗ್ತಿದೆ ಮಗಳೇ, ಮದುವೆ ಅಂದರೆ ಹೊಸ ಬದುಕಿನ ಆರಂಭ. ಹಳೆಯದನ್ನ ಮರೆತು ಮುಂದೆ ನೋಡಬೇಕು. ಹೋರಾಟ ಮಾಡ್ತಾ ಕಷ್ಟಪಟ್ಟ ದಿನಗಳು ಸಾಕಾಯಿತು, ಈಗ ಒಳ್ಳೆ ದಿನ ಅಂತ ಅನ್ಕೋಬೇಕು. ಅಷ್ಟರಲ್ಲಿ ಹಳ್ಳಿಯ ಜನರ ಮಾತು, ಮೈಥಿಲಿ ಯಾಕೆ ಬಂದಿಲ್ಲ? ಅವಳ ಮದುವೆಗೆ ಹೋಗೋಕೆ ಆಗಲಿಲ್ಲ ನಮಗೆ. ಪಾಪ, ನಮ್ಮ ಕಣ್ಮುಂದೆ ಓಡಾಡಿದ ಹುಡುಗಿ, ಒಳ್ಳೆ ಮನೆ ಸೇರಿದ್ದಾಳೆ, ಒಳ್ಳೆ ಹೆಸರು ಕೂಡ ಮಾಡಿದ್ದಾಳೆ. ಹ್ಞೂ, ಅವರ ಕಂಪನಿನ ಉಳಿಸಿದ್ದು ಅವಳೇ ಅಂತೆ. ಈಗ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾಳೆ ಅಂತ ಟಿವಿನಲ್ಲಿ ಕೊಡ್ತಿದ್ರು. ಹ್ಞೂ ರೀ, ಪೇಪರ್ನಲ್ಲೂ ಬಂದಿತ್ತು. ಈ ಮಾತು ಕಿವಿಗೆ ಬಿದ್ದಾಗ ಪ್ರಿಯಾ ಮುಖ ತಿರುಗಿಸಿಕೊಂಡಳು. ಅವಳ ಕಣ್ಣುಗಳಲ್ಲಿ ಅಸೂಯೆಯ ಹೊಳಪು. ಪ್ರಿಯಾ ಸ್ವಲ್ಪ ಸಿಟ್ಟಾಗಿ,
ಎಲ್ಲರೂ ಮೈಥಿಲಿ ಮೈಥಿಲಿ ಅಂತ ಹೇಳ್ತಾರೆ. ನನ್ನ ಮದುವೆ ಅವಳ ಗ್ರೇಟ್ನೆಸ್ ತೋರಿಸೋ ವೇದಿಕೆ ಅಲ್ಲ. ಆಗ ದೇವಿ ಹೇಳ್ತಾಳೆ, ಪ್ರಿಯಾ ನೀನು ಟೆನ್ಷನ್ ತೆಗೆದುಕೊಳ್ಬೇಡ, ಅವಳಿಗಿಂತ ನೀನು ಎತ್ತರಕ್ಕೆ ಬೆಳೆದು ತೋರಿಸು. ಆ ಕ್ಷಣವೇ ಬಾಗಿಲಿನಲ್ಲಿ ಕಾರು ನಿಂತಿತು. ಮೈಥಿಲಿ ಮತ್ತು ರಾಘವ್ ಬರ್ತಾರೆ. ಅವರಿಬ್ಬರ ಜೋಡಿ ಎಲ್ಲರ ಕಣ್ಣು ಸೆಳೆಯಿತು. ಅತಿಥಿಗಳು ಗುಸುಗುಸು, ನೋಡು ಇವರಿಬ್ಬರ ಜೋಡಿ ಹೇಗಿದೆ, ರಾಮ ಸೀತೆ ಥರ ಕಾಣಿಸ್ತಾರೆ. ಪ್ರಿಯಾ ಒಳಗೆ ಕೋಪದಿಂದ ಮನಸ್ಸಲ್ಲಿ ಬೈಯುತ್ತಿದ್ದಳು. ಇವರು ಬಂದಿರೋದ್ರಿಂದ ನನ್ನ ಮೆಹಂದಿ ಶಾಸ್ತ್ರನ ಓವರ್ ಶ್ಯಾಡೋ ಮಾಡ್ತಿದೆ. ಎಲ್ಲರೂ ಅವರನ್ನೇ ನೋಡ್ತಾರೆ. ಮೈಥಿಲಿ ಒಳಗೆ ಬಂದು ಪ್ರಿಯಾಳನ್ನು ನೋಡಿ, ವಾವ್ ಸೋ ಬ್ಯೂಟಿಫುಲ್ ಪ್ರಿಯಾ, ನಿನ್ನ ಲೈಫ್ನಲ್ಲಿ ಹೊಸ ಬೆಳಕು ಶುರುವಾಗ್ತಿದೆ, ತುಂಬ ಖುಷಿಯಾಗ್ತಿದೆ. ಪ್ರಿಯಾ ನಗುವಂತೆ ನಟಿಸಿದರೂ ಕಣ್ಣುಗಳಲ್ಲಿ ಕಹಿ. ಧನ್ಯವಾದಗಳು ಮೈಥಿಲಿ ಅಕ್ಕ, ನೀವು ಬಂದಿರೋದಕ್ಕೆ ಥ್ಯಾಂಕ್ಸ್. ಪ್ರಿಯಾನ ರೆಡಿ ಮಾಡಿ ಮೆಹಂದಿ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ರಾಘವ್ ಮೈಥಿಲಿನ ನೋಡಿ ಹೊಗಳ್ತಾ ಇರೋದು ನೋಡಿ ಪ್ರಿಯಾನಿಗೆ ಕೋಪ ಬರ್ತಿತ್ತು. ಅವಳು ತನ್ನ ಹೃದಯದಲ್ಲಿ ಒಂದು ಶಪಥ ಮಾಡಿದಳು, ನನ್ನ ಬದುಕು ಹೊಸ ಹಾದಿ ಹಿಡಿಯಲಿ, ಆದರೆ ಮೈಥಿಲಿಯ ನೆರಳು ನನ್ನನ್ನು ಯಾವತ್ತೂ ಹಿಂಬಾಲಿಸಬಾರದು. ನಾನು ಅವಳಿಗಿಂತ ದೊಡ್ಡದಾಗಿ ತೋರಿಸಿಕೊಳ್ಳುತ್ತೇನೆ ಯಾವುದಾದರೂ ಒಂದು ದಿನ. ಎಲ್ಲರೂ ಮೆಹಂದಿ ಶಾಸ್ತ್ರ ಪ್ರಾರಂಭಿಸಿ ಸಂಭ್ರಮಿಸಿದರು. ಆದರೆ ಪ್ರಿಯ ಮನಸ್ಸಿನಲ್ಲಿ ಹುಟ್ಟಿದ ಆ ಅಸೂಯೆಯ ಬೀಜ ಆ ದಿನವೇ ಮೊಳಕೆಯೊಡೆದಿತ್ತು. ಎಲ್ಲರೂ ಊಟ ಮಾಡಿ ಮೈಥಿಲಿ ಜೊತೆ ಮಾತಾಡಿದರು. ಒಬ್ರು ಅಜ್ಜಿ ಹೇಳ್ತಾರೆ, ಮಗ ನೀನು ಮಾತಾಡೋದು ಕೇಳಿ ತುಂಬ ಸಂತೋಷ ಆಗ್ತಿದೆ. ಎಲ್ಲಿ ನೀನು ಮಾತು ಬರದೆ ಹಾಗೆ ಇರ್ತೀಯೇನೋ ಅಂದ್ಕೊಂಡೆ. ಆಗ ಮೈಥಿಲಿಗೆ ಶಾಕ್ ಆಗುತ್ತೆ. ನನಗೆ ಮಾತು ಬರ್ತಾ ಇರಲಿಲ್ವಾ? ಯಾಕೆ ಮಗ, ನಿಂಗೆ ನೆನಪಿಲ್ವಾ ಅಂತ ಅಜ್ಜಿ ಕೇಳ್ತಾರೆ. ಇಲ್ಲ ಅಜ್ಜಿ, ನೆನಪಿಲ್ಲ. ಆಗ ಅರುಂಧತಿಯವರು ಬಂದು ಮೈಥಿಲಿ ಬಾ ಊಟ ಮಾಡೋಣ ಹೇಳ್ತಾರೆ. ಬಾ ರಾಘವ್ ಕರೀತಿದ್ದಾನೆ ಹೇಳಿ ಕರ್ಕೊಂಡೋಗ್ತಾರೆ. ಅತ್ತೆ ನನಗೆ ಮಾತು ಬರ್ತಾ ಇರಲಿಲ್ಲ ಅಂದರು ಆ ಅಜ್ಜಿ. ಆಗ ಅರುಂಧತಿಯವರಿಗೆ ಶಾಕ್ ಆಗುತ್ತೆ. ಸ್ವಲ್ಪ ಹೊತ್ತು ಮೌನವಾಗಿ ನಿಲ್ತಾರೆ. ಅತ್ತೆ, ಆ ಅಜ್ಜಿಗೆ ಎಲ್ಲೋ ಅರುಳು ಮರುಳು ಅನಿಸುತ್ತೆ ಅಲ್ವಾ? ಆಗ ಅರುಂಧತಿಯವರು ಯಾರೋ ಅಂದ್ಕೊಂಡು ನಿಂಗೆ ಹೇಳಿದ್ದಾರೆ. ಅತ್ತೆ, ನನಗೆ ಶಾಕ್ ಆಯಿತು ಒಂದು ಸಲ. ಅದಕ್ಕೆಲ್ಲ ಶಾಕ್ ಯಾಕೆ ಆಗ್ತೀಯಾ? ಬಾ ಊಟ ಮಾಡೋಣ, ಫ್ಯಾಮಿಲಿ ಎಲ್ಲರೂ ಕೂತಿದ್ದಾರೆ. ಸರಿ ಹೇಳಿ ಹೋಗಿ ರಾಘವ್ ಪಕ್ಕ ಕೂರ್ತಾಳೆ. ಪ್ರಿಯಾನಿಗೆ ರಾಘವ್ ಮೇಲೆ ಇರೋ ಮೋಹ ಅವನನ್ನೇ ನೋಡೋ ಹಾಗೆ ಮಾಡುತ್ತಿತ್ತು. ರಾಘವ್ ಮೈಥಿಲಿ ಜೊತೆ ಚೆನ್ನಾಗಿರೋದು ನೋಡಿ ಅಸೂಯೆ ಆಗುತ್ತೆ. ನಾನು ಇರೋ ಜಾಗದಲ್ಲಿ ನೀನು ಇದ್ದೀಯಾ ಅಂತ ಮೈಥಿಲಿಗೆ ಬೈಕೊತ್ತಾಳೆ. ಮೂಗಿಯಾಗಿದ್ದಾಗ ಬಾಲ ಮುದುರಿಕೊಂಡು ಇದ್ದೆ, ಈಗ ನೋಡಿದರೆ ವಟವಟ ಅಂತ ಎಲ್ಲರ ಜೊತೆ ಒಳ್ಳೆಯವಳು ಅನ್ಸ್ಕೊಳ್ತಾ ಇದ್ದೀಯಾ? ಹಾಳಾದವಳೆ, ಮಾಲ್ಡೀವ್ಸ್ನಲ್ಲಿ ಸಾಯೋದು ಬಿಟ್ಟು ನನ್ನ ಹೊಟ್ಟೆ ಉರಿಸೋಕ್ಕೆ ಬಂದಿದ್ದೀಯಲ್ಲ ಅಂತ ತಟ್ಟೆಗೆ ಕುಕ್ಕಿ ಕುಕ್ಕಿ ತಿಂತಾಳೆ ಪ್ರಿಯಾ. ದೇವಿ ಅದನ್ನು ನೋಡಿ, ಪ್ರಿಯಾ ಸಮಾಧಾನ ಮಾಡ್ಕೊಳೆ, ಯಾರಾದರೂ ನೋಡಿದರೆ ಏನು ಅನ್ಕೊಳ್ತಾರೆ, ಮದುಮಗಳು ನೀನು. ಆಗ ಶಂಕರಪ್ಪ ದೇವಿನ ಕೇಳ್ತಾನೆ, ಏನಾಯಿತು ಅಂತ. ಏನಿಲ್ಲ ರೀ, ಬೇಗ ಊಟ ಮಾಡು ಹೇಳ್ತಿದ್ದೆ. ಆಗ ಎಲ್ಲರೂ ಪ್ರಿಯಾನ ನೋಡ್ತಾರೆ. ಪ್ರಿಯಾ ಬೇಕೋ ಬೇಡವೋ ನಗ್ತಾಳೆ ಎಲ್ಲರನ್ನು ನೋಡಿ. ಎಲ್ಲರೂ ಊಟ ಮುಗಿಸಿ ಕೂತ್ಕೊಳ್ತಾರೆ. ಮೆಹಂದಿ ಶಾಸ್ತ್ರ ಮುಗಿದು ಹಾಡು ಹಾಸ್ಯದ ಕಾರ್ಯಕ್ರಮ ಶುರುವಾಗಿತ್ತು. ಅತಿಥಿಗಳು ಮೈಥಿಲಿ ರಾಘವ್ ಕಡೆ ಹೆಚ್ಚು ಗಮನ ಕೊಡ್ತಿದ್ದರು. CEO ಮೈಥಿಲಿ ನಮ್ಮ ಹಳ್ಳಿಗೆ ಬಂದಿರೋದು ನಮಗೆ ಗೌರವ, ನೋಡು ಎಷ್ಟು ವಿನಯದಿಂದ ಮಾತಾಡ್ತಾಳೆ ಎಂದು ಗುಸುಗುಸು ನಡೆಯುತ್ತಿತ್ತು. ಇದು ಪ್ರಿಯಾನ ಕಿವಿಗೆ ಬಿದ್ದು ಅವಳ ಹೃದಯ ಇನ್ನಷ್ಟು ಕುದಿಯುತ್ತಿತ್ತು. ಅವಳ ಕೈಯಲ್ಲಿ ಮೆಹಂದಿ ಹಾಕುತ್ತಾ ಇದ್ದವರು ಹೇಳಿದ್ರು, ನಿಮ್ಮ ಕೈಗೆ ಮೆಹಂದಿ ಕಲರ್ ಚೆನ್ನಾಗಿ ಬರ್ತಿದೆ ನೋಡಿ, ಇದು ಶುಭ. ಪ್ರಿಯಾ ಕಪಟ ನಗುತ್ತಾ, ಹೌದು, ಆದರೆ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ, ನನ್ನ ಜೀವನವನ್ನು ಯಾವತ್ತೂ ಮೈಥಿಲಿಯ ಜೊತೆ ಕಂಪೇರ್ ಮಾಡೋಕ್ಕೆ ಬಿಡೋದಿಲ್ಲ. ಅವಳಿಗಿಂತ ಎತ್ತರಕ್ಕೆ ನಾನೇ ಹೋಗ್ತೀನಿ, ಎಲ್ಲರ ಮುಂದೆ ಸಾಬೀತು ಮಾಡ್ತೀನಿ. ದೇವಿ ಪ್ರಿಯಾಳ ಹತ್ತಿರ ಕುಳಿತು ಮೃದುವಾಗಿ, ಪ್ರಿಯಾ ರಿಲ್ಯಾಕ್ಸ್, ನಿನ್ನ ಮದುವೆ ಲೈಫ್ ಶುರುವಾಗ್ತಿದೆ. ಪಾಸ್ಟ್ ಜೆಲಸಿ ಎಲ್ಲ ಮರೆತು ಬಿಡು, ಮದುಮಗಳು ನೀನು. ಎಲ್ಲರೂ ನಿನ್ನತ್ತ ನೋಡ್ತಿದ್ದಾರೆ. ಪ್ರಿಯಾ ತಲೆ ತಗ್ಗಿಸಿದರೂ ಅವಳ ಕಣ್ಣುಗಳಲ್ಲಿ ಸ್ಪರ್ಧೆಯ ಹೊಗೆ ಕಮ್ಮಿಯಾಗಿರಲಿಲ್ಲ. ಮಧ್ಯರಾತ್ರಿ ಅತಿಥಿಗಳು ಹೋಗಿ ಮನೆ ಶಾಂತವಾಗಿತ್ತು. ಮೈಥಿಲಿ ಕೊಠಡಿಗೆ ಹೋಗಿ ಬ್ಯಾಗ್ ತೆಗೆಯುತ್ತಿದ್ದಳು. ರಾಘವ್ ಹತ್ತಿರ ಬಂದು ನಿಂತ.
ಇಲ್ಲಿಯ ಜನ ನಿನ್ನನ್ನು ಎಷ್ಟೊಂದು ಪ್ರೀತಿಯಿಂದ ನೋಡ್ತಿದ್ದಾರೆ ಮೈಥಿಲಿ. ಆದರೆ ನೀನು ಪ್ರಿಯಾನ ಗಮನಿಸಿದ್ದೀಯಾ? ಪ್ರಿಯಾ ಮುಖದಲ್ಲಿ ಒಂದು ಅಸಮಾಧಾನ ಇದೆ. ಮೈಥಿಲಿ: ಹೌದು, ನನಗೂ ಅರ್ಥವಾಗ್ತಿದೆ. ಆದರೆ ಮದುವೆ ಒತ್ತಡ ಇರಬಹುದು. ಬೇಗನೆ ಸೆಟಲ್ ಆಗ್ತಾಳೆ ಅಂತ ನಂಬ್ತಿದ್ದೇನೆ. ರಾಘವ್: ನಾನು ಹಾಗೆ ಬಯಸ್ತೀನಿ. ಆದರೆ ಅವಳ ಹೃದಯದಲ್ಲಿ ಏನೋ ತುಂಬಿಕೊಂಡಿದೆ ಏನೋ ಅನಿಸುತ್ತಿದೆ. ಹೋಗ್ಲಿ ಬಿಡಿ, ಮಲ್ಕೊಳ್ಳಿ, ಟೈಮ್ ಆಗಿದೆ. ಅತ್ತೆನ ಕರ್ಕೊಂಡು ಬರ್ತೀನಿ ಹೇಳಿ ಹೋಗ್ತಾಳೆ. ಮಮ್ಮಿನೂ ಇಲ್ಲೇನ ಮಲಗೋದು? ಬೇರೆ ರೂಮ್ ಇಲ್ಲ. ನಮಗೆ ಪ್ರೈವೇಸಿ ಇರಲ್ಲ. ಇನ್ನು ಮದುವೆ ಮುಗಿಯೋವರೆಗೂ ನಾವು ಹೀಗೆ ಎಲ್ಲರ ಜೊತೆ ಇರಬೇಕು. ನಮ್ಮ ಮನೆಗೆ ಹೋದ್ಮೇಲೆ ನಾವು ಇಬ್ರು ಇರೋಕೆ ಆಗೋದು. ಹೋ ನೋ ಹೇಳಿ ಬೆಡ್ ಮೇಲೆ ಕೂತ್ಕೋತಾನೆ ರಾಘವ್. ಮೈಥಿಲಿ ನಗ್ತಾ ಹೊರಗೆ ಹೋಗ್ತಾಳೆ. ಅರುಂಧತಿ ಅವರು, ನೀಲಮ್ಮ, ಶಂಕರಪ್ಪ, ಶಾಂತಲಾದೇವಿ ಅವರು ಮಾತಾಡ್ತಾ ಇರ್ತಾರೆ. ಮೈಥಿಲಿ ಬಂದು: ಮಲ್ಕೊಳ್ಳಿ, ಟೈಮ್ ನೋಡಿ 3 ಆಗ್ತಾ ಬಂತು. ಹ್ಞೂ ಮಗ, ಬೀಗರೆ ಬನ್ನಿ, ರೂಮ್ ಇದೆ ಇಲ್ಲಿ ಹೇಳ್ತಾನೆ ಶಂಕರಪ್ಪ. ಬೇಡ ಅಪ್ಪ, ಅತ್ತೆ ನಮ್ಮ ಜೊತೆ ಮಲ್ಕೊಳ್ತಾರೆ, ನಾವು ಕೆಳಗೆ ಮಲ್ಕೊಳ್ತೀವಿ. ಅತ್ತೆ ಮತ್ತೆ ಅಜ್ಜಿಗೆ ಮೇಲೆ ಮಲಗೋಕೆ ರೆಡಿ ಮಾಡಿದ್ದೀನಿ, ಬನ್ನಿ ಹೇಳಿ ಕರ್ಕೊಂಡು ಹೋಗ್ತಾಳೆ. ರಾಘವ್ಗೆ ಕೆಳಗೆ ಮಲಗಿ ಅಭ್ಯಾಸ ಇಲ್ಲ ಕಣೆ ಹೇಳ್ತಾರೆ ಶಾಂತಲಾದೇವಿ ಅವರು. ಅವರಿಗೆ ಬೆಡ್ ತಂದಿದ್ದೀನಿ ಅಜ್ಜಿ, ಕೆಳಗಡೆ ಹಾಕಿ ಕೊಡ್ತೀನಿ ಹೇಳ್ತಾಳೆ. ಹ್ಞೂ ಸರಿ ಹೇಳಿ ಹೋಗಿ ಮಲಗ್ತಾರೆ. ರಾಘವ್ ಮತ್ತೆ ಮೈಥಿಲಿ ಕೆಳಗೆ ಬೆಡ್ ಹಾಕಿ ಮಲ್ಕೊಳ್ತಾರೆ. 2 ದಿನ ಬಿಟ್ಟು ಪ್ರಿಯಾ ಮದುವೆ. ಎಲ್ಲರೂ ಬೆಂಗಳೂರು ಹೋಗ್ತಾರೆ. ದೊಡ್ಡ ಹೋಟೆಲ್ ಕನ್ವೆನ್ಷನ್ ಹಾಲ್ ಮದುವೆಗೆ ಅಲಂಕಾರಗೊಂಡಿತ್ತು. ದೀಪ, ಹೂವು, ಸಂಗೀತ, ಸಂಪೂರ್ಣ ಜಾತ್ರೆಯ ಸಡಗರ. ಅತಿಥಿಗಳು ಒಂದರ ಹಿಂದೆ ಒಂದಾಗಿ ಬರುತ್ತಿದ್ದರು. ಶಂಕರಪ್ಪ ಕುಟುಂಬ ಎಲ್ಲರಿಗೂ ಆತಿಥ್ಯ ಕೊಡ್ತಾ ಓಡಾಡುತ್ತಿದ್ದರು. ಪ್ರಿಯಾ ಕನ್ನಡಿಯಲ್ಲಿ ತನ್ನ ಮದುವೆ ಲುಕ್ ನೋಡುತ್ತಿದ್ದಳು. ಹಸಿರು ಕೆಂಪು ಮದುವೆ ಸೀರೆ, ಚಿನ್ನದ ಆಭರಣ, ತಲೆಯ ಮೇಲೆ ಜಡೆಯಲ್ಲಿ ಹೂವು. ಆದರೆ ಅವಳ ಮುಖದಲ್ಲಿ ನಗು ಹೊಳೆಯುತ್ತಿರಲಿಲ್ಲ. ಅವಳ ಮನಸ್ಸು ಇನ್ನೂ ಮೈಥಿಲಿಯ ಮೇಲೆ ಸಿಟ್ಟಿನಿಂದ ಕುದಿಯುತ್ತಿತ್ತು. ದೇವಿ ಬಂದು ಹೇಳಿದಳು: ಪ್ರಿಯಾ, ಎಲ್ಲವನ್ನು ಬಿಟ್ಟು ನಿನ್ನ ಹೊಸ ಜೀವನದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಪ್ರಿಯಾ, ಇಂದಿನಿಂದ ನನ್ನ ಬದುಕು ಹೊಸದಾಗಿ ಶುರುವಾಗುತ್ತದೆ. ಅದರಲ್ಲಿ ನನ್ನ ಹೆಸರೇ ಹೊಳೆಯುತ್ತೆ. ಅತಿಥಿಗಳ ಸಭಾಭವನದಲ್ಲಿ ಮೈಥಿಲಿ ಮತ್ತು ರಾಘವ್ ಒಳಗೆ ಬಂದರು. ಇಬ್ಬರನ್ನು ನೋಡಿದ ಕ್ಷಣವೇ ಎಲ್ಲರ ಕಣ್ಣು ಅವರತ್ತ ತಿರುಗಿತು. ಇವರು ಬಂದಿರೋದ್ರಿಂದಲೇ ಮದುವೆ ಗ್ರ್ಯಾಂಡ್ ಆಗಿದೆ. ಮೈಥಿಲಿಯ ಸಿಂಪ್ಲಿಸಿಟಿ ನೋಡಿದ್ರಾ? CEO ಆಗಿ ಎಷ್ಟು ಡೌನ್ ಟು ಅರ್ತ್ ಎಂದು ಗುಸುಗುಸು ನಡೆಯುತ್ತಿತ್ತು. ಅದು ಕೇಳಿ ಶಂಕರಪ್ಪ ಹೆಮ್ಮೆ ಪಡುತ್ತಿದ್ದರು. ಪ್ರಿಯ ಮನಸ್ಸಿನಲ್ಲಿ ಕಹಿ ಇನ್ನಷ್ಟು ಜೋರಾಯಿತು. ಮದುವೆ ವೇದಿಕೆ, ಹಬ್ಬದ ಶಬ್ದ, ನಾದಸ್ವರ, ಮಂಗಳ ವಾದ್ಯಗಳು. ವರನ ಕಡೆಯವರು ಬಂದು ಸೇರಿದರು. ಮದುವೆ ವಿಧಿಗಳು ಶುರುವಾದವು. ಪ್ರಿಯಾ ತನ್ನ ಹೃದಯದ ಅಸೂಯೆ ಮರೆ ಮಾಡಿ ನಗುತ್ತಾ ಎಲ್ಲರ ಕಣ್ಣಲ್ಲಿ ಪರ್ಫೆಕ್ಟ್ ಬ್ರೈಡ್ ಆಗಿ ಕಾಣುತ್ತಿದ್ದಳು. ಅರುಂಧತಿ ಅವರ ಕಣ್ಣು ಪ್ರಿಯ ಮುಖದ ಮೇಲೆ ನಿಂತಿತು. ಅವರು ನಿಧಾನವಾಗಿ ಮೈಥಿಲಿಯ ಕಿವಿಯಲ್ಲಿ: ಮಗಳೇ, ನಿನ್ನ ತಂಗಿ ಎಷ್ಟು ಅಸಹಜವಾಗಿ ವರ್ತಿಸ್ತಾಳೆ ಗೊತ್ತಾ? ನಗು ಇದೆ, ಆದರೆ ಕಣ್ಣಲ್ಲಿ ಕಹಿ. ಮೈಥಿಲಿ ಮೃದುವಾಗಿ: ಅತ್ತೆ, ಇದು ಒತ್ತಡ ಇರಬಹುದು. ನಾಳೆಯಿಂದ ಅವಳ ಜೀವನ ಬದಲಾಗ್ತಿದೆ. ಮಂಗಳ ಮಂತ್ರಗಳು ಓಡುತ್ತಿದ್ದವು. ಪ್ರಿಯ ವರ ಇಬ್ಬರು ಹೂಮಾಲೆ ಹಾಕಿಕೊಂಡರು. ತಾಳಮದ್ದಳೆ, ಶಂಖನಾದ, ಎಲ್ಲರ ಸಂತೋಷದ ಕಿರುಚಾಟ. ಆ ಕ್ಷಣದಲ್ಲಿ ಎಲ್ಲರ ಕಣ್ಣು ಸಂತೋಷದಿಂದ ಹೊಳೆಯುತ್ತಿದ್ದರು. ಪ್ರಿಯ ಮನಸ್ಸು ಅಸೂಯೆಯಿಂದ ಗುಂಗಾಗಿತ್ತು. ಮದುವೆ ಮುಗಿದು ಎಲ್ಲರೂ ನಗುತ್ತಾ ನಲಿಯುತ್ತಾ ಊಟ ಮಾತುಕತೆಗಳಲ್ಲಿ ತೊಡಗಿಕೊಂಡಿದ್ದರು. ಆದರೆ ಮೈಥಿಲಿ ಮತ್ತು ರಾಘವ್ ತಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಚಿಂತೆ ಹೊತ್ತುಕೊಂಡಿದ್ದರು. ರಾಘವ್ ಮೈಥಿಲಿಗೆ ನಿಧಾನವಾಗಿ: ನೋಡು, ಎಲ್ಲರಿಗೂ ಮದುವೆ ಸಂಭ್ರಮ. ಆದರೆ ನಿನ್ನ ತಂಗಿ, ಅವಳ ಕಣ್ಣುಗಳಲ್ಲಿ ಬೇರೆ ಕತೆ ಇದೆ. ಮೈಥಿಲಿಯ ಆಲೋಚನೆಯೊಂದಿಗೆ: ಹೌದು, ನನಗೂ ಅನಿಸುತ್ತಿದೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.